ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ನಾನು ಶರತ್ ಭೈರಪ್ಪ. ನಾನು ನನ್ನ ಚಾನಲ್ನಲ್ಲಿ ಕೃಷಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಕೆಲವೊಂದನ್ನು ಶೇರ್ ಮಾಡ್ತಾ ಇರ್ತೀನಿ. ಹಾಗೆ ಇವತ್ತು ನಮ್ಮ ಸ್ನೇಹಿತರಾದಂತಹ ಪ್ರವೀಣಣ್ಣವರ ತೋಟಕ್ಕೆ ಬಂದಿದ್ದೆ. ಪ್ರವೀಣಣ್ಣವ್ರ ತೋಟದಲ್ಲಿ ಸುಮಾರು ವೆರೈಟಿಗಳಾದಂಥ ಗಿಡಗಳನ್ನು ಇಟ್ಟಿದ್ದಾರೆ ಅಂತ ಹೇಳಿದರು. ಅವರ ತೋಟನ ಒಂದು ಬಾರಿ ನೋಡೋಣ, ನಿಮ್ಮೆಲ್ಲರಿಗೂ ತೋರಿಸೋಣ ಅಂತ ಹೇಳಿ ಅವರ ತೋಟಕ್ಕೆ ಬಂದೆ. ಸ್ನೇಹಿತರೆ, ಅವ್ರ ತೋಟನ ನೋಡಿದಾಗ ತುಂಬ ಖುಷಿಯಾಗುತ್ತೆ. ಈ ವಿಡಿಯೋ ತುಂಬ ಚೆನ್ನಾಗಿರುತ್ತೆ. ದಯಮಾಡಿ ಎಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಹೊಸಬ್ರಿದ್ದರೆ ಆ ಹೊಸಬ್ರು ಯಾರಾದರೂ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಪ್ರವೀಣಣ್ಣ ಎಲ್ಲಿದ್ದೀರಾ? ಇಲ್ಲೇ ಇದೀವಿ, ಬನ್ನಿ. ಏನೋ ಮಾಡ್ತಾ ಇದ್ದಾರೆ ತೋಟದಲ್ಲಿ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಅವರು ಏನೆಲ್ಲ ಮಾಡಿದ್ದಾರೆ ತಿಳ್ಕೊಳ್ಳೋಣ. ಎಲ್ಲಿದ್ದೀರಾ? ಏನ್ ಮಾಡ್ತಿದ್ದೀರಾ? ಗಿಡಗಳು ಇಟ್ಟಿದ್ದು, ಹಣ್ಣಿನ ಗಿಡಗಳು. ಓಕೆ, ನೀರು ವ್ಯವಸ್ಥೆ ಮಾಡ್ತಾ ಇದ್ದು ಡ್ರಿಪ್ ಅಲ್ಲಿ. ನಮ್ಮ ಸಬ್ಸ್ಕ್ರೈಬರ್ಗೆ ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಪ್ರವೀಣ್ ಅಂತ, ಅಣೆಕಟ್ಟೆ, ಚಿಕ್ಕನಾಯಕನಹಳ್ಳಿ ತಾಲೂಕು, ತುಮಕೂರು ಜಿಲ್ಲೆ. ನೀವು ಏನ್ ಕೆಲಸ ಮಾಡ್ತಿರೋದು ಪ್ರವೀಣಣ್ಣ? ಸದ್ಯಕ್ಕೆ ನಾವು ಕೃಷಿಕ, ಅದ್ರ ಜೊತೆಗೆ ಹೆಲ್ತ್ ಇನ್ಸೂರೆನ್ಸ್ ಅಡ್ವೈಸರ್ ಆಗಿದ್ದೀವಿ. ಹೌದಾ? ಸ್ಟಾರ್ ಹೆಲ್ತ್ ಇನ್ಸೂರೆನ್ಸ್, ಆ ಕಂಪ್ನಿಯಿಂದ ಹೆಲ್ತ್ ಇನ್ಸೂರೆನ್ಸ್ ಮಾಡಿಸ್ತೀವಿ. ಅದ್ರ ಜೊತೆಗೆ ನಮ್ಮ ತಂದೆಯವರು ಮಾಡ್ಕೊಂಬಂದಿರೋ ಅಂತ ಕೃಷಿ, ಅದನ್ನು ಸಹ ಮಾಡ್ಕೊಂಡು ಹೋಗ್ತಾ ಇದೀವಿ. ಅಂದ್ರೆ ನೀವು ಸ್ವಲ್ಪ ಸಾವಯವ ಮತ್ತೆ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಾ ಇದೀರಂತ ಹೇಳಿದ್ರಿ ಒಂದ್ಸರಿ. ಹೌದು, ಅದು ಯಾಕೆಂದ್ರೆ 2019ರಿಂದ ಸ್ಟಾರ್ಟ್ ಮಾಡಿದೆ ನ್ಯಾಚುರಲ್ ಫಾರ್ಮಿಂಗ್ ಮಾಡಬೇಕು ಅಂತೇಳಿ ಅಂತ. ಬಟ್ ಏನಪ್ಪಾ ಅಂದ್ರೆ ಅವತ್ತಿನ ಇದರಲ್ಲಿ ನಮಗೆ ನೀರಿನ ಕೊರತೆ ಜಾಸ್ತಿ ಆಗಿ ಅದನ್ನ ಸ್ವಲ್ಪನೇ ಅಡಾಪ್ಟ್ ಮಾಡಿದೀವಿ. ಜಾಸ್ತಿ ತೀರಾ ಎಲ್ಲಾ ತೋಟನೂ ಅಡಾಪ್ಟ್ ಮಾಡಿಲ್ಲ. ಏನು ಉಳುಮೆ ಮಾಡಲ್ವಾ ನೀವು? ಹಂಗಾದ್ರೆ ಉಳುಮೆ ಮಾಡಲ್ಲ ಸರ್, ಇದೇ ತರ ಇದು ಮಾಡ್ತೀವಿ, ಬ್ರಷ್ ಕಟ್ರ್ ಹೊಡೆದ್ಬಿಟ್ಟು ಜಸ್ಟ್ ಹೀಗೆ ಬಿಡ್ತೀವಿ. ಇನ್ನೇನು ಉಳುಮೆ ಮಾಡಕ್ ಹೋಗ್ತಾ ಇಲ್ಲ. ಎಷ್ಟು ದಿವಸ ಆಯ್ತು ಇದು ಉಳುಮೆ ಮಾಡ್ದಲ್ಲಿ? ಇದೆಲ್ಲ 3 ವರ್ಷ ಆಯ್ತು ಸರ್ ನಾವು ಉಳುಮೆ ಮಾಡೋದ್ ಬಿಟ್ಟು ಇಲ್ಲಿ. ಏನೇನ್ ಗಿಡ ಇಟ್ಟಿದ್ದೀರಣ್ಣ? ನಾವಿಲ್ಲಿ ಮಾವು ಇದೆ. ಮಾವು ಯಾವ ವೆರೈಟಿ? ಮಾವು ಸರ್ ಗೊತ್ತಿಲ್ಲ, ಅದು ತುಂಬಾ ಚೆನ್ನಾಗಿದೆ ಒಟ್ಟಿನಲ್ಲಿ. ಹೌದಾ, ತಿಂದಿದ್ದೀರಾ? ತಿಂದಿದ್ದೀವಿ, 2 ಸತಿ ಬಿಟ್ಟಿದೆ ಆಲ್ರೆಡಿ. ಅದಾದ್ಮೇಲೆ ಇಲ್ಲಿ ಯಾವ್ದು ಇಟ್ಟಿದ್ರೆ? ಇದು ಬಟರ್ ಫ್ರೂಟ್. ಎಷ್ಟು ದಿವಸ ಆಯ್ತು ಇದು ಇಟ್ಬಿಟ್ಟು 8 ತಿಂಗಳಾಗಿದೆ. ತುಂಬಾ ಚೆನ್ನಾಗಿ ಬರ್ತಾ ಇದೆ. ನೋಡೋಣ ಅಂತ ಹೇಳಿ 2 ಇಟ್ಟಿದ್ದೆ. 2ರಲ್ಲಿ ಒಂದು ಇದ್ರದ್ದು ವೆರೈಟಿ ಏನಾದ್ರು ಗೊತ್ತಾ? ಇಲ್ಲ, ಗೊತ್ತಿಲ್ಲ. ಎಲ್ಲಿಂದ ತಗೊಂಡ್ರಿ ಇದನ್ನ? ಇದ್ರ ಹತ್ರ, ತುಮಕೂರ್ ಹತ್ರ ಹೆಗಡೆ ಅಂತ ಹೇಳ್ಬಿಟ್ಟು ಅವ್ರ ನರ್ಸರಿಲಿ ತಗೊಂಡ್ಬಂದಿದ್ದು. ಇದು ಮಾವು ಅದೇ ಸೇಮ್ ಮಾವು. ಚೆನ್ನಾಗಿದೆಯಾ? 2 ಚೆನ್ನಾಗಿದೆ. ಕಿತ್ಲೆ ಇಟ್ಟಿದ್ದೀವಿ. ಅಂದ್ರೆ ಬದುನಲ್ಲಿ ಇಟ್ಟಿರೋಂಥದ್ದು? ಹೌದು, ಇದು ಬದುನಲ್ಲಿ ಇಟ್ಟು ವೇಸ್ಟ್ ಲ್ಯಾಂಡ್. ತೋಟ ಈ ಕಡೆ ಇದೆ, ಇಲ್ಲಿ ಬದುನಲ್ಲಿ ಇಟ್ಟಿರೋಂಥದ್ದು. ಹೌದು, ಇದು ಬೆಟ್ಟದ ನೆಲ್ಲಿ, ಇದು ಕಿತ್ಲೆ ಗಿಡ. ಎಷ್ಟು ದಿವಸ ಆಯ್ತು ಇಟ್ಟಿದ್ದು? ಇದು ಇಟ್ಟು 3 ತಿಂಗಳಾಗಿದೆ ಅಷ್ಟೇ. ಇದು ಬೆಟ್ಟದ ನೆಲ್ಲಿ ಬಿಟ್ಟಿಲ್ಲ. ಲಾಸ್ಟ್ ಟೈಮ್ ಹೂವು ಆಯ್ತು, ತುಂಬಾ ಹೀಟ್ ಜಾಸ್ತಿ ಆಗಿ ಎಲ್ಲ ಉದುರೋಗ್ಬಿಡ್ತು. ಹಂಗಾಗಿ ಇದು ಜಾಕಾಯಿ ಗಿಡ. ಜಸ್ಟ್ ನೋಡೋಣ, ಚೆಕ್ ಮಾಡಲಿಕ್ಕೆ ಅಂತ ಹೇಳಿ 1-2 ಗಿಡ ತಂದಿಟ್ಟಿದ್ದೆ. ತುಂಬಾ ಚೆನ್ನಾಗಿ ಬರ್ತಾ ಇದೆ. ಮುಂದೆ ನಮ್ಮ ಪ್ಲಾನು ಕೆಳಗಡೆ ತೋಟಕ್ಕೆ 1 ಎಕರೆ ಜಂಬುನೇಲೆ. ಅಂದ್ರೆ ಎಲ್ಲದನ್ನು ಇಟ್ಟು ನೀವು ಒಂದೊಂದು ಎಕ್ಸ್ಪೆರಿಮೆಂಟ್ ನೋಡ್ತಾ ಇದೀವಿ ಸರ್. ತುಂಬಾ ಹೆಂಗ್ ಬರ್ತಾ ಇದೆ. ತೆಂಗಿನ ಸಸಿನೂ ಇದಾವೆ ಈ ಕಡೆ ನಿಮ್ಮ? ಖಂಡಿತ ಸರ್. ಇದು ಮಾರಾಟಕ್ಕ? ಖಂಡಿತ ಮಾರಾಟಕ್ಕೆನೆ. ಇದು ತುಂಬಾ ಹಳೆ ತೋಟದಲ್ಲಿ ನಾವು ಮಾಡಿರೋಂಥದ್ದು. ನಮ್ಮ ತಂದೆಯವ್ರಿಗೆ ಗೊತ್ತಿಲ್ಲ, ಆವಾಗ ಇಟ್ಟಿರಂತ, ನಮ್ಮ ತಾತ ಅವ್ರು ಇಟ್ಟಿರಂತ ತೆಂಗಿನ ಸಸಿಲಿ ಇವನು ಸೈಜ್ ಇರೋಂಥವು, ತುಂಬಾ ಗುಂಡುಗಿರೋಂಥವು, ದಳ ಜಾಸ್ತಿ ಇರೋಂಥವ್ರ ತಗೊಂಡು ಮಾಡಿರೋಂಥದ್ದು. ಮಾರಾಟಕ್ಕೆ ಬೇಕಾದ್ರೆ ಸಂಪರ್ಕಿಸಬಹುದು ಸರ್. ನನ್ನ ನಂಬರು 9964538567. ಹೇಳಿ, ಇನ್ನೊಂದ್ಸಲ ಹೇಳ್ರಿ. 9964538567. ಓಕೆ. ಅದೇ ತರ ಒಂದು ತೈವಾನ್ ಮರದಲ್ಲಿ ಉಳುಮೆ ಮಾಡದಲ್ಲಿ ಇರೋದ್ರಿಂದ ಏನಾದ್ರು ಇಳುವರಿ ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ನಾನು ಬೇರೆ ಜಾಗಕ್ಕೆ ಹೋಲಿಸಿಕೊಂಡ್ರೆ ನನಗೆ ಈ ಪ್ಲಾಟ್ ಇದೆಯಲ್ಲ, ತುಂಬಾ ಚೆನ್ನಾಗಿ ಬರ್ತಾ ಇದೆ ನಮ್ಗೆ. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ, ಇಲ್ಲಿ ಮಲ್ಚ್ ಮಾಡಿಲ್ಲ. ಇನ್ ಮಲ್ಚ್ ಮಾಡಿರೋ ಕಡೆ ತೋರಿಸ್ತೀನಿ ಬನ್ನಿ. ಜಸ್ಟ್ 2 ತಿಂಗಳಾಯ್ತು ತೈವಾನ್ ಸೀಬೆ ಇಟ್ಟು. ಇದು ತೈವಾನ್ ಸೀಬೆ 4 ಕಾಯಿ ಬಿಟ್ಟಿದೆ, ಹೂವಾಗಿದೆ ನೋಡಿ. 4 ಬಿಟ್ಟಿದೆ. ಅದು ಎಷ್ಟು ಉಳ್ಕೊಳತ್ತ ಅಷ್ಟು ಉಳ್ಕೊಳ್ಳಿ ಅಂತ ಬಿಟ್ಟಿದೀನಿ.
ಇದು ಯಾವ್ದು ಉಳುಮೆನೆ ಮಾಡಿಲ್ಲ. ಈ ತರ ಎಲ್ಲ ಮಲ್ಚ್ ಮಾಡಿರೋದು ಹಿಂಗೆ. ಇದೆಲ್ಲ ಪೂರ್ತಿ ಮಲ್ಚ್ ಮಾಡ್ತೀವಿ ಹಿಂಗೆ. ಹೌದು. ಇದು ಏನ್ ಗಿಡ ಇದು? ಹಾ, ಇದು ಇಲ್ಲಿರೋದು ಇದು ಅಮಟೆ ಗಿಡ. ಹಾ. ಇದು ಉಪ್ಪಿನಕಾಯಿಗೆ ಮತ್ತೆ ಎಲ್ಲ ಬರುತ್ತೆ. ಅದ ತರ ರಾಮ್ಫಲ. ಇದು ಅಮಟೆ ಗಿಡ ರಾಮ್ಫಲ. ನೋಡಿ ಈ ತರ ಡೆಡ್ ಮಲ್ಚ್ ಮಾಡಿದೀವಿ. ಲೈವ್ ಮಲ್ಚ್, ಡೆಡ್ ಮಲ್ಚ್ ಈ ತರ ಮಾಡೋದ್ರಿಂದ ನಮ್ಗೆ ಏನಪ್ಪಾ ಅಂದ್ರೆ ಇಳುವರಿ ಏನ್ ಕಡಿಮೆ ಆಗಿಲ್ಲ ಮರದ? ಇಲ್ಲ ಸರ್, ತುಂಬಾ ಚೆನ್ನಾಗಿದೆ. ಪರವಾಗಿಲ್ಲ. ನನಗನ್ಸಿದ ಮಟ್ಟಿಗೆ ಉಳುಮೆ ಬೇಕಾಗಿಲ್ಲ, ತೆಂಗಿಗೆ ಅಡಿಕೆಗಾಗ್ಲಿ ಉಳುಮೆ ಬೇಕಾಗಿಲ್ಲ. ತುಂಬಾ ಚೆನ್ನಾಗಿ ಬರ್ತಾ ಇದೆ. ಅದ್ರ ಜೊತೆಗೆ ಶುಂಠಿ ಏಲಕ್ಕಿ ಇಟ್ಟಿದೀವಿ. ಏಲಕ್ಕಿ, ಶುಂಠಿ ಏಲಕ್ಕಿ ಈ ತರದ್ದೆಲ್ಲ ಮಾಡ್ತೀವಿ. ಇದು ಯಾವ್ದು ಉಳುಮೆನೆ ಮಾಡಿಲ್ಲ ಇಲ್ಲಿ? ಇಲ್ಲ ಸರ್, ಇದು ಆಲ್ರೆಡಿ 3 ವರ್ಷ ಆಯ್ತು ನಾವು ಉಳುಮೆ ಮಾಡೋದ್ ಬಿಟ್ಟು. ಇದೆಲ್ಲ ಮನೇಲಿ ಏನು ಅನ್ನಲ್ವಾ? ಇಲ್ಲ, ಹೇಳ್ತಾರೆ, ವಿರೋಧ ಇದ್ದೇ ಇರುತ್ತೆ. ಸಹಜ ಕೃಷಿ ಮಾಡ್ತಾ ಇದೀನಿ ಅಂದ್ರೆ ಇವ್ನು ಯಾರೋ ತಿಕ್ಲು ಅಂತಾರೆ. ಇದಕ್ಕೆಲ್ಲ ನೀರಿನ ವ್ಯವಸ್ಥೆ ಸ್ಪ್ರಿಂಕ್ಲರಾ? ಸ್ಪ್ರಿಂಕ್ಲರ್. ಈಗ ಎಲ್ಲ ಕ್ಲೀನ್ ಮಾಡ್ಬೇಕಾರೆ ಎಲ್ಲ ಬಿದ್ದೋಗಿದೆ. ರೆಡಿ ಮಾಡಿಲ್ಲ, ರೆಡಿ ಮಾಡ್ಬೇಕು. ಬಾಳೆನೂ ಇದೆ. ಬಾಳೆ ಚೆನ್ನಾಗಿ ಬರ್ತಾ ಇದೆಯಾ? ತುಂಬಾ ಚೆನ್ನಾಗಿದೆ. ಅದೇ ನಾವು ನೀವು ಸೇರಿ 2019ರಲ್ಲಿ ಡಾಕ್ಟರ್ ಮಂಜುನಾಥ್ ಅಂತ ಸಹಜ ಕೃಷಿ ಮಾಡ್ಬೇಕು ಅಂತ ಹೋದಾಗ ತಗೊಂಬಂದ್ ಇಟ್ಟಂತ ಬಾಳೆ ಇನ್ನೂ ಇದೆ ನನ್ನ ತೋಟದಲ್ಲಿ. 2019ರಿಂದ ಕಂಟಿನ್ಯೂಸ್ ಬಾಳೆ ಬರ್ತಾ ಇದೆ. ಅದ್ರ ಜೊತೆ ನಮ್ಗೆ ಬಾಳೆಹಣ್ಣಿನ ಇವತ್ತಿನವರೆಗೂ ಕೊಂಡ್ಕೊಂಡಿಲ್ಲ ನಾವು. ಇದು ಡ್ರಮ್ ಅಲ್ಲಿ ನೀವು ಇದ್ರಲ್ಲಿ ಗೋಕೃಪಾಮೃತ ಮತ್ತೆ ಡಿಕಂಪೋಸರು ಈ ತರದ್ದೆಲ್ಲ ಮಾಡ್ತೀವಿ. ಮೊಟ್ಟೆ ಸುಳ್ದಿರೋದು ಹೆಂಗೆ ಇದೆ, ಇದೇನು ಮಾಡಿಲ್ಲ, ಮಾಡ್ಬೇಕೀಗ. ಅದ್ರ ಜೊತೆಗೆ ಮೆಣಸೆಲ್ಲ ಇಟ್ಟಿದ್ದು. ಅವಾಗ ನೀವ್ ಇಡ್ಲಿಲ್ಲ ಮೆಣಸ, ಬಟ್ ನಾವ್ ಇಟ್ಟು ಮೆಣಸು ತುಂಬಾ ಚೆನ್ನಾಗಿ ಬರ್ತಾ ಇದೆ. ತುಂಬಾ ನನಗೆ ಆಶ್ಚರ್ಯ ಆಗ್ತಾ ಇದೆ. ಇದಕ್ಕೆ ಯಾವ್ದೇ ತರದ್ದು ಏನು ಮಾಡಿಲ್ಲ ನಾವು. ನೋಡಿ ತುಂಬಾ ಹೆಂಗೆ ಅಂದ್ರೆ ಗೊನೆಗಳು ಹೆಂಗೆ 1, 2 ಗೊನೆ, 3 ಗೊನೆ ಈ ತರ ನೋಡಿ ಎಷ್ಟು ಉದ್ದವಾಗಿ 1-1.5 ಗೇಣು ಈ ತರ ಎಲ್ಲ ಬರ್ತಾ ಇದೆ. ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇದು ಏನಪ್ಪಾ ನಮ್ಗೆ ಇನ್ನೂ ಇದ್ರ ಬಗ್ಗೆ ಐಡಿಯಾ ಇಲ್ಲ, ತುಂಬಾ ತಿಳ್ಕೊಬೇಕು. ಯಾವ ತರ ಕಟ್ಟೋದು ಇದು ಏನು ಐಡಿಯಾ ಗೊತ್ತಾಗ್ದಲೆ ಈ ತರ ಆಗ್ಬಿಟ್ಟಿದೆ. ತುಂಬಾ ಇಲ್ಲಿ ನೋಡಿ, ಇಲ್ಲಿ ಬಿದ್ದೋಗಿದೆ. ಕಟ್ಟಿದ್ದು ಯಾವ್ದೋ ಒಂದು ಪುಂಡಿ ಉರಿಲಿ, ಬಟ್ ಬಿದ್ದೋಗಿರೋದ್ರಿಂದ ಮೇಂಟೆನೆನ್ಸ್ ಇದೆ ಇದ್ರ ಸ್ವಲ್ಪ. ಅಂದ್ರೆ ಅದೇ ಕಟ್ಬೇಕು, ಕಟ್ಟೋದು ಹೇಗೆ ಅಂತ ಗೊತ್ತಿಲ್ಲ. ನೋಡಿ ಎಷ್ಟು ಏರಳವಾಗಿ ಬಿಟ್ಟಿದೆ ಏನದು ಕಾಯಿ. ಈಗ ಅದೇ ಮುಟ್ಟಿದ್ರೆ ಎಲ್ಲ ಇದಾಗುತ್ತೆ ಅನ್ನೋ ಉದ್ದೇಶಕ್ಕೆ ಕಾಯಿನ ಬಿಟ್ಟಿದೀನಿ. ತುಂಬಾ ಸೈಜ್ ನೋಡಿ ಯಾವ ತರ ಇದೆ. ತುಂಬಾ ಚೆನ್ನಾಗಿ ಬಂದಿದೆ. ಮಾಡ್ಬೇಕು. ಇದ್ರಲ್ಲೇ 1.5 kg ಸಿಗೋ ತರ ಇದೆ. ಖಂಡಿತ ಸರ್. ಸರಿಯಾಗಿ ಮಾಡಿದ್ರೆ 2 kgಯಿಂದ 3 kg ವರೆಗೂ ನಾವು ಇಳುವರಿ ತಗೋಬಹುದು. ಇದು ಉಳುಮೆ ಮಾಡಿಲ್ವಾ? ಇದು ಉಳುಮೆ ಮಾಡಿಲ್ಲ ಸರ್. ಇದು ಹೇಗೆ ಅಂದ್ರೆ ಇದನ್ನ ಹಾಗೆ ಕೈ ಬಿಟ್ಟಿದೀವಿ. ಸೈಡ್ ನಂದು ಏನು ನನ್ ಬಾರ್ಡರ್ಸ್ ಏನಿದೆ, ನನ್ ಬಾರ್ಡರ್ ನೋಡಿ, ನನ್ ಬಾರ್ಡರ್ ಪೂರ್ತಿ ನಾನು ಡೆಡ್ ಮಲ್ಚ್ ಮಾಡಿದೀನಿ. ಆ ಬಾರ್ಡರ್ ಎಲ್ಲ ಪೂರ್ತಿ ನಾನು ಏನು ಉಳುಮೆ ಮಾಡಿಲ್ಲ. ಈ ಕಡೆನೂ ಅಷ್ಟೇನೆ. ಈ ಮಾಡಿರೋದ್ರಿಂದ ನನ್ಗೆ ಏನಾಗ್ತಾ ಇದೆ ಅಂದ್ರೆ ನೋಡಿ, ಬಾಳಾಗಿ ನಾನು ನೀರ್ ಕಡಿಮೆ ಕೊಡೋದು. ನೀರ್ ಕಡಿಮೆ ಕೊಡೋದ್ರಿಂದ ನನಗೆ ಅವರೇಜ್ 8ರಿಂದ 10 kg ನನಗೆ ಗೊನೆ ಬರ್ತಲೇ ಇದೆ ಯಾವಾಗ್ಲೂ. ತುಂಬಾ ಚೆನ್ನಾಗಿ ಬರ್ತಾ ಇದೆ ಅದು. ಇದ್ರಲ್ಲಿ ನಂದ್ರಲ್ಲಿ 3-4 ತರ ವೆರೈಟಿ ಬಾಳೆ ಇದೆ. ನೇಂದ್ರ ಇದೆ, ರೆಡ್ ನೇಂದ್ರ ಇದೆ. ಇದು ನೇಂದ್ರ ಅನ್ಸುತ್ತಲ್ಲ? ಇದು ರೆಡ್ ನೇಂದ್ರ. ಇದು ರೆಡ್ ನೇಂದ್ರ. ಅದು ಮಾಮೂಲಿ ಏಲಕ್ಕಿ ಹೇಗಿದೆ. ಆ ಕಡೆ ನೇಂದ್ರ ಇದೆ, ಪಚ್ಚಬಾಳೆ ಇದೆ. ಹಾಗಾಗಿ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನನಗೆ ಏನ್ ಸಮಸ್ಯೆ ಇಲ್ಲ ಸರ್. ಇಳುವರಿ ಚೆನ್ನಾಗಿದೆ. ಇಳುವರಿ ಚೆನ್ನಾಗಿದೆ. ತೆಂಗಿನ ಮರದಲ್ಲಿ ತೆಂಗಿನ ಮರಲ್ಲೂ ಅಷ್ಟೇ. ನಮ್ದು ಅಡಿಕೆ ಇರೋದು ಬಂದ್ಬಿಟ್ಟು ನನಗೆ 120 ಗಿಡ ಅಡಿಕೆ ಗಿಡ ಬರುತ್ತೆ. 120 ಗಿಡಕ್ಕೆ ಮಿನಿಮಮ್ ಏನಿಲ್ಲ ಅಂದ್ರೆ 120ರಿಂದ 140 ಗಿಡ ಬರುತ್ತೆ. ನನಗೇನಿಲ್ಲ ಅಂದ್ರೆ ಈ ವರ್ಷ 4 ಕ್ವಿಂಟಲ್ ಅಡಿಕೆ ಆಗ್ತಾ ಇದೆ. ಏನ್ ಸಮಸ್ಯೆ ಪರವಾಗಿಲ್ಲ. ಇದು ಏನು ನಮ್ಗೆ ಉಳುಮೆ ಮಾಡದೆ ಹೋದ್ರೆ ಏನ್ ಸಮಸ್ಯೆ ಇಲ್ಲ. ಖಂಡಿತ ಸಮಸ್ಯೆ ಇಲ್ಲ. ಎಲ್ಲ ಅದ್ರಲ್ಲಿ ಇದ್ರಲ್ಲಿ ಹಾಕಿ ಮಾಡೋದ್ಕಿಂತ ಹಂಗೆ ಬಿಡೋದೇ ಚಂದ. ತುಂಬಾ ಚೆನ್ನಾಗಿರುತ್ತೆ. ಜೇನ್ ಪೆಟ್ಟಿಗೆನೂ ಇದೆ. ಜೇನ್ ಪೆಟ್ಟಿಗೆ ಇಟ್ಟಿದ್ದು ಸರ್, ತುಂಬಾ ಚೆನ್ನಾಗಿ ಬರ್ತಾ ಇದ್ದು ನಮಗೆ. ಯಾಕೆಂದ್ರೆ ಸುಮ್ನೆ ತಗೊಂಬಂದಿಟ್ಟು ನಮಗೆ ಗೊತ್ತಿಲ್ಲ ಇದು ಯಾವ ತರ ಏನು ಸಾಕಾಣಿಕೆ ಮಾಡೋದಾಗ್ಲಿ ಇನ್ನೊಂದಾಗ್ಲಿ ಗೊತ್ತಿರ್ಲಿಲ್ಲ. ಟ್ರೈನಿಂಗ್ ಹೋಗ್ಬೇಕಾಗಿತ್ತು. ಟ್ರೈನಿಂಗ್ ಎಲ್ಲ ಈಗೀಗ ಸ್ವಲ್ಪ ತಗೊಂಡಿದೀವಿ. ಇನ್ ಮುಂದೆ ಇದ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡು ಪೂರಾ ಜೇನು ಕೃಷಿ ಮಾಡ್ಬೇಕು ಅದ್ರ ಜೊತೆ ಇದ್ರ ಜೊತೆಗೆ ಅಂತ ಹೇಳಿ. ಜೇನು ಕೃಷಿ ಮಾಡ್ಬೋದಲ್ರ? ಲಾಭದಾಯಕ ಆಗಿದೆ. ಖಂಡಿತ. ಸಪೋಟ ಗಿಡ ಅವಾಗ ಇಟ್ಟಿದ್ದು ಅನ್ಸುತ್ತೆ. ಹೌದು ಹಣ್ಣು ತಿಂತಾ ಇದೀವಿ ಇವತ್ತು. ಹೆಂಗ ಚೆನ್ನಾಗಿದೆ ಹಣ್ಣಿದು? ಖಂಡಿತ ಚೆನ್ನಾಗಿದೆ. ಸೂಪರ್ ಆಗಿ ಬರ್ತಾ ಇದೆ. ಬಾಳೆ, ಪಚ್ಚಬಾಳೆ. ಹೌದು. ಮೆಣಸು ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ. ಮೆಣಸು ಚೆನ್ನಾಗಿ ಬರ್ತಾ ಇದೆ. ನಾನು ಈಗ ಈಗ 100ರಿಂದ 200 ಮೆಣಸನ್ನ ಇಡ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದೀನಿ. ಈಗೆಲ್ಲ ಇವಕ್ಕೆಲ್ಲ ಇಡ್ಬೇಕು ಮೆಣಸು ಸಪ್ರೇಟ್. ಮತ್ತೆ ನುಗ್ಗೆ ಇಟ್ಟಿದ್ದೀರಾ ಸೈಡ್ ಅಲ್ಲಿ? ನುಗ್ಗೆ ಇದೆ, ಸೈಡ್ ಇದೆ, ಆ ಕಡೆ ಇದೆ.
ಹೀಗೆ ಮತ್ತೆ ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಈಗ ಸ್ಟಾರ್ಟಿಂಗ್ ಈಗ ಮತ್ತೆ ಒಂದ್ ಎಕರೆ ಪೂರ್ತಿ ಏನು ಸಹಜ ಕೃಷಿ ಮಾಡ್ಬೇಕು, ಬಹುಬೆಳೆ ಪದ್ಧತಿಯಲ್ಲಿ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೆ ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿದೀವಿ. ಎಲ್ಲ ಗುಂಡಿ ಹೊಡೆದು ಸೊಪ್ಪು ತುಂಬಿ ಗೊಬ್ಬರ ಹಾಕಿದೀವಿ. ಈಗ ನೆಕ್ಸ್ಟ್ ಗಿಡಗಳು ಬರಬೇಕು. ಹೆಂಗೆ ಅದು ಸಹಜ ಕೃಷಿ? ಇದು NRG ಇದ್ರ ಮುಖಾಂತರ ಎಲ್ಲ ಪಂಚಾಯತ್ ರಾಜ್ ಇಲಾಖೆ ಕಡೆಯಿಂದ, ಗೌರ್ಮೆಂಟ್ ಕಡೆಯಿಂದ ತುಂಬಾ ಹೆಲ್ಪ್ ಆಗ್ತಾ ಇದೆ. ಇವತ್ತ ಡಾಕ್ಟರ್ ಮಂಜುನಾಥ್ ಅಂತ ಹೇಳ್ಬಿಟ್ಟು ಗಾಂಧಿ ಸಹಜ ಬೇಸಾಯ ಶಾಲೆ ಅವ್ರ ಕಡೆಯಿಂದ ನಮಗೆ ಅವ್ರ ಮಾರ್ಗದರ್ಶನದಲ್ಲಿ ನಾವು ಈಗ ಸ್ಟಾರ್ಟ್ ಮಾಡಿದೀವಿ. ಇವತ್ತು ಇಡೀ ನಮ್ಮ ರಾಜ್ಯಾದ್ಯಂತ ನಮ್ಮ ಡಿಸ್ಟಿಕ್ ಅಲ್ಲಿ, ಅದು ತುಮಕೂರು ಡಿಸ್ಟಿಕ್ ಅಲ್ಲಿ ಚಿಕ್ಕನಾಯಕನಹಳ್ಳಿನೇ ಫಸ್ಟ್ ಆಯ್ಕೆ ಮಾಡಿದ್ದಾರೆ ಮಾದರಿಯಾಗಿ. ನೆಕ್ಸ್ಟ್ ಅದು ಚಾಮರಾಜನಗರ ಡಿಸ್ಟಿಕ್ ಅಲ್ಲಿ ಡೆವಲಪ್ ಆಗ್ತಾ ಇದೆ. ಅದಿನ್ನೂ ಸ್ಟಾರ್ಟ್ ಆಗಿಲ್ಲ ಅಲ್ಲಿ, ಬಟ್ ಇಲ್ಲಿ ತುಂಬಾ ನಮ್ದೇ ಸ್ಟಾರ್ಟ್ ಮಾಡಿರೋದ್ರಿಂದ ಈಗ ಸ್ಟಾರ್ಟ್ ಮಾಡ್ತಾ ಇದೀವಿ. ಅಂದ್ರೆ ಸ್ವಲ್ಪ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಅಡೆತಡೆ ಜಾಸ್ತಿ ಆಗ್ತಾ ಇದೆ. ಈಗ ನೋಡಿ, ಈಗೆಲ್ಲ ಇದಕ್ಕೆ ಗುಂಡಿ ತೆಗ್ದಿದೀವಿ. ಈಗ 1.5 ಅಡಿ ಆಳ, 1.5 ಅಡಿ ಉದ್ದ, 1.5 ಅಡಿ ಆಳ ಗುಂಡಿ ತೆಗೆದು ಇದಕ್ಕೆ ಬೇವಿನ ಸೊಪ್ಪು, ಹೊಂಗೆ ಸೊಪ್ಪು ಮತ್ತೆ ಟ್ರೈಕೋಡರ್ಮಾ ಮಿಕ್ಸ್ ಮಾಡಿರೋಂಥ ಗೊಬ್ಬರನ